ಎಲ್ರಿಗೂ ನಮಸ್ಕಾರ. ನಾನು ಉಷಾ ಶೆಟ್ಟಿ, ಕನ್ನಿಕರ್ ಬ್ಲಾಗ್ಗೆ ಸ್ವಾಗತ. ಇಂದಿನ ವಿಶೇಷ ಕೊಂಕಣಿ ಸ್ಟೈಲ್ನಲ್ಲಿ ಬೇಳೆ ಹುಳಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೇವೆ. ಇದಕ್ಕೆ ಈ ಬೇಳೆ ಹುಳಿಗೆ ಕೊಂಕಣಿಯಲ್ಲಿ ಕೊಳಂಬು ಅಂತ ಕರೀತಾರೆ. ಬೇಕಾಗಿರೋ ಪದಾರ್ಥಗಳು ಈಗ ಇಲ್ಲಿ 5 ಥರ ವೆಜಿಟೇಬಲ್ಸ್, ಯಾವುದೇ ವೆಜಿಟೇಬಲ್ಸ್ ತಗೋಬಹುದು. ನಾನಿಲ್ಲಿ ಯೂಸ್ ಮಾಡ್ತಿರೋದು ಕ್ಯಾರೆಟು, ಮೂಲಂಗಿ, ಬೀನ್ಸು, ಪೊಟ್ಯಾಟೊ, ಬದನೆಕಾಯಿ ಹಾಗೂ ಈರುಳ್ಳಿ. ಇದು ಎಲ್ಲದಕ್ಕೂ ಬೇಕೇ ಬೇಕು. ನೀವು ಈ 5 ವೆಜಿಟೇಬಲ್ ಇದೇ ತೊಗೊಳ್ಬೇಕಂತಿಲ್ಲ. ನಿಮ್ಮ ಹತ್ರ ಯಾವುದಿದೆಯೋ ಆ ವೆಜಿಟೇಬಲ್ಸನ್ನು ಯೂಸ್ ಮಾಡ್ಕೋಬೋದು. ಬೇಳೆ ಇದನ್ನು ಬೇಯಿಸ್ಕೋಬೇಕು. ಇದು ಒಂದು ಅರ್ಧ ಲೋಟ ಖಾರದ ಪುಡಿ, ಉಪ್ಪಿನ ಪುಡಿ, ಇದು ತುರಿದಿಟ್ಕೊಂಡಿರೋ ಕೊಬ್ಬರಿ, ಸ್ವಲ್ಪ ಮಸಾಲೆ ಸಾಮಾನು. ಗರಂ ಮಸಾಲ ತುಂಬ ಬೇಡ, ಸ್ವಲ್ಪನೇ ಇಷ್ಟೇ ಇರುತ್ತೆ. ಏನೇನು ಹಾಕಬೇಕು ಹೇಳ್ತೀನಿ. ಚಕ್ಕೆ ಒಂದು ಸ್ವಲ್ಪ, ಏಲಕ್ಕಿ ಒಂದು, ಇದು ಕರಿಮೆಣಸು ಒಂದು 8-10, ಒಂದು 5 ಲವಂಗ, ಇಷ್ಟೇ ಗರಂ ಮಸಾಲ. ಅದರ ಜೊತೆಗೆ ನಾರ್ಮಲ್ಲಾಗಿ ಅಡುಗೆಗೆ ಯೂಸ್ ಮಾಡ್ತಾ ಇರೋವಂಥ ಸಾಸಿವೆ, ಮೆಂತೆ, ಧನಿಯಾ ಬೀಜ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ ಪುಡಿ, ಇದು ಶೇಂಗಾ. ಇದನ್ನು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಬೋದು. ಇದನ್ನು ನಾವು ಬೇಳೆ ಬೇಯಿಸುವಾಗ ಅದರ ಜೊತೆಗೆ ಹಾಕ್ಕೊಂಡ್ರೆ ಇದೊಂಥರ ಹುಳಿಯಲ್ಲಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದ್ರ ಜೊತೆಗೆ ಬೇಕಾಗಿರೋದು ಒಗ್ಗರಣೆಗೆ ಬೇಕಾಗಿರೋದು ಕರಿಬೇವು, ಒಣಮೆಣಸಿನಕಾಯಿ, ಇಂಗಿನ ಪುಡಿ, ಆಮೇಲೆ ರುಬ್ಬುವಾಗ ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕು. ಕೊಬ್ಬರಿ ಜೊತೆಗೆ ಹುಣಸೆ ಹಣ್ಣು ಹಾಕ್ಕೊಳ್ಬೇಕು ಎಲ್ಲ, ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟು ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಈಗ ಮಾಡೋ ವಿಧಾನ. ಮೊದಲಿಗೆ ಕುಕ್ಕರ್ನಲ್ಲಿ ಬೇಳೆ ಹಾಕ್ಕೊಳ್ಳಿ. ತೊಗರಿಬೇಳೆ ಮತ್ತು ಕಡಲೆ ಬೀಜ, ಶೇಂಗಾ ಅಂತೀವಿ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳೆದಿಟ್ಟಿರೋವಂಥ ತೊಗರಿಬೇಳೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ನೀವು ರೆಗ್ಯುಲರಾಗಿ ಮಾಡ್ತಿರಲ್ಲ ಬೇಳೆ ಸಾರಿಗೆ ಮಾಡುವಾಗ ನೀರು ಹಾಕಿದಂಗೆ ಹಾಕಿ ಇದನ್ನು ಬೇಯಲಿಕ್ಕೆ ಇಡಬೇಕು. ಇನ್ನು ಬೇಳೆ ಬೇಯೋವರೆಗೆ ನಾವು ವೆಜಿಟೇಬಲ್ಸನ್ನು ಎಲ್ಲ ಬಾಯ್ಲ್ ಮಾಡ್ಕೊಳ್ಳೋಣ. ಅದನ್ನು ಯಾವ ರೀತಿ ಮಾಡಬೇಕು ತೋರಿಸ್ತಾ ಇದ್ದೀನಿ. ಮೊದಲು ಪಾತ್ರೆಗೆ ಒಂದು ಲೋಟ ನೀರು ಹಾಕ್ಕೊಳ್ಳಿ. 1-1.5 ಲೋಟ ನೀರು ಹಾಕ್ಕೊಳ್ಬೇಕು. ಇದನ್ನು ಕುದಿಸ್ಲಿಕ್ಕೆ ಇಡಬೇಕು. ಇದಕ್ಕೆ ವೆಜಿಟೇಬಲ್ ಬೇಯಿಸುವಾಗ ಸ್ವಲ್ಪ ಉಪ್ಪು, ತುಂಬ ಹಾಕಬಾರ್ದು, ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈ ನೀರಿಗೆ ಕ್ಯಾರೆಟ್ ಹಾಕ್ಕೊಳ್ಳಿ, ಮೂಲಂಗಿ ಹಾಕ್ಕೊಳ್ಳಿ, ಬೀನ್ಸ್ ಹಾಕ್ಕೊಳ್ಳಿ ಹಾಗೂ ಪೊಟ್ಯಾಟೊ. ಇವೆರಡು ಏನಿದೆ, ಬದನೆಕಾಯಿ ಮತ್ತು ಈರುಳ್ಳಿನ ಬೇಯಿಸುವಾಗ ಸ್ವಲ್ಪ ಇದು ಬೆಂದ ಮೇಲೆ ಈರುಳ್ಳಿ ಮತ್ತು ಬದನೆಕಾಯಿ ಹಾಕಬೇಕು. ಯಾಕಂದರೆ ಮೊದಲೇ ಹಾಕ್ಬಿಟ್ರೆ ಈ ಹೋಳು ತಿನ್ಲಿಕ್ಕೆ ಸಿಗಲ್ಲ, ತುಂಬ ಮೆತ್ತಗಾಗ್ಬಿಡುತ್ತೆ. ಇದನ್ನು ಆಮೇಲೆ ಹಾಕೋಣ. ಇದನ್ನು ಕುದಿ ಬರಲಿ, ಇದನ್ನು ಮುಚ್ಚಿಡೋಣ. ಇದು ಬಾಯ್ಲ್ ಆಗೋವರೆಗೆ ನಾವು ಮಸಾಲೆ ರುಬ್ಲಿಕ್ಕೆ ಬೇಕಾಗಿರೋ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪನೇ ಎಣ್ಣೆ, ಮಸಾಲೆ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ, ತುಂಬ ಬೇಕಾಗಲ್ಲ. ಸ್ವಲ್ಪ ಎಣ್ಣೆ ಬಿಸಿಯಾಗಲಿ. ಬೇಳೆ ಬೇಯ್ತಾ ಇದೆ. 2 ವಿಷಲ್ ಆದ ತಕ್ಷಣ ಆಫ್ ಮಾಡಬೇಕು. ಈಗ ಎಣ್ಣೆ ಕಾಯ್ದಿದೆ. ಈ ಮಸಾಲೆಗಳನ್ನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪನೇ ಫ್ರೈ ಮಾಡಬೇಕು, ತುಂಬ ಫ್ರೈ ಆಗಬಾರ್ದು. ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಮಸಾಲೆಗಳು ಸ್ವಲ್ಪ ಹೆಚ್ಚು ಫ್ರೈ ಆಯಿತು ಅಂದರೆ ಅದರ ಸ್ಮೆಲ್ ಹೋಗಿಬಿಡುತ್ತೆ. ಒನ್ ಬೈ ಒನ್ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸನ್ನ ಹಾಕೋದನ್ನು ಹೇಳ್ತಾ ಇದ್ದೀನಿ. ಈಗ ಸ್ವಲ್ಪ ಸಾಸಿವೆ, ಇದು ನೋಡಿ ತುಂಬ ಹಾಕಬಾರ್ದು, ಇಷ್ಟೇ ಸಾಸಿವೆ. ಇದನ್ನು ಫ್ರೈ ಮಾಡಬೇಕು. ಎಲ್ಲ ಮಸಾಲೆಗಳನ್ನು ಒಂದೇ ಸಲ ಹಾಕಿಬಿಟ್ರೆ ಸರಿಯಾಗಿ ಫ್ರೈ ಆಗೋಲ್ಲ. ಮೆಂತೆ, ಸಾಸಿವೆಗಿಂತ ಸ್ವಲ್ಪ ಹೆಚ್ಚು ಮೆಂತೆ ಕೆಂಪಗಾಗಿ ಚೆನ್ನಾಗಿ ಸ್ಮೆಲ್ ಬರೋವರೆಗೆ ಫ್ರೈ ಮಾಡ್ಕೊಳ್ಳಿ. ಮೆಂತೆ ಫ್ರೈ ಆಯಿತು. ಇದನ್ನು ಸಹಿತ ಮಸಾಲೆಗೆ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಜೀರಿಗೆ, ಮೆಂತೆ ಹಾಕಿದ್ರಕ್ಕಿಂತ ಸ್ವಲ್ಪ ಹೆಚ್ಚು ಜೀರಿಗೆ. ಉದ್ದಿನಬೇಳೆ 1 ಚಮಚ. ಉದ್ದಿನಬೇಳೆ, ಕಡಲೆಬೇಳೆ ತುಂಬ ಚೆನ್ನಾಗಿ ಸ್ಮೆಲ್ ಕೊಡ್ತಾ ಇರುತ್ತೆ. ಆದರೆ ಅದು ಸರಿಯಾಗಿ ಹುರಿಬೇಕು. ಹುರಿಯೋದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೂ ಮಸಾಲೆ ಸ್ಮೆಲ್ಲು ಚೇಂಜ್ ಆಗಿಬಿಡುತ್ತೆ. ಉದ್ದಿನಬೇಳೆ ಹುರಿದಾಯಿತು. 1 ಚಮಚ
ಕಡಲೆಬೇಳೆ, ಕಡಲೆಬೇಳೆ ಫ್ರೈ ಆಯಿತು. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟು 2 ಚಮಚಗಳಷ್ಟು ಧನಿಯಾ, 2-2.5 ಚಮಚ ಧನಿಯಾ ಸ್ವಲ್ಪ ಹೆಚ್ಚಬೇಕು. ಇದನ್ನು ಸ್ವಲ್ಪ ಹಾಗೆ ಡ್ರೈ ಆಗಿ ಫ್ರೈ ಮಾಡ್ಕೊಳ್ಳಿ. ಧನಿಯಾ ಬೀಜ ಹುರಿದಾಯಿತು, ಇದನ್ನು ಸೇರಿಸ್ಕೊಳ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇದೇ ಉರಿಯಲ್ಲಿ ಫ್ರೈ ಆಗುತ್ತೆ. ಕರಿಬೇವನ್ನು ಫ್ರೈ ಮಾಡಿ ಇದಕ್ಕೆ ಹಾಕಿದ್ದಿದೆ. ಇದರ ನಂತರ ಈಗ ನಾವು ರುಬ್ಲಿಕ್ಕೆ ತೆಗೆದಿಟ್ಕೊಂಡಿರೋ ಹುಣಸೆ ಹಣ್ಣು ಹಾಗೂ ಈ ಹಸಿ ಕೊಬ್ಬರಿನ ಇದರಲ್ಲಿ ಸೇರಿಸ್ಕೋಬೇಕು. ಆಮೇಲೆ 2 ಸ್ಪೂನು ಅಚ್ಚ ಖಾರದ ಪುಡಿ, ಅದರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಈ ಮಸಾಲೆನ ರುಬ್ಬಬೇಕು. ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಈ ಮಸಾಲೆ ಇನ್ನೂ ಸಣ್ಣಗಾಗಿಲ್ಲ, ಇನ್ನೂ ಸಣ್ಣಗಾಗೋ ಹಾಗೆ ಇನ್ನೊಂದು ಸ್ವಲ್ಪ ರುಬ್ಕೊಳ್ಳೋಣ. ಮಸಾಲೆ ರೆಡಿಯಾಗಿದೆ ನೋಡಿ. ವೆಜಿಟೇಬಲ್ಸ್ ಬಾಯ್ಲ್ ಆಗ್ತಾ ಇದೆ. ಈಗ ಅರ್ಧಂಬರ್ಧ ಬಾಯ್ಲ್ ಆಗಿದೆ ಇದು. ಇನ್ನು ಇದಕ್ಕೆ ಈರುಳ್ಳಿ ಮತ್ತು ಬದನೆಕಾಯಿನ ಸೇರಿಸ್ಬೇಕು. ನಾವು ಈ ಹುಳಿಗೆ ಬೆಂಡೆಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ, ಆದರೆ ಅದನ್ನು ಈ ರೀತಿ ಬಾಯ್ಲ್ ಮಾಡಲಿಕ್ಕಾಗಲ್ಲ, ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಯಾರಿಗೆ ಬೆಂಡೆಕಾಯಿ ಇಷ್ಟನೋ ಬೆಂಡೆಕಾಯಿನ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಬೋದು. ಈಗ ನೋಡಿ ಬೇಳೆ ಬಾಯ್ಲ್ ಆಗಿದೆ, ಸರಿಯಾಗಿ ಬೆಂದಿದೆ. ಬೇಳೆ ಆಯಿತು, ಕಡಲೆಕಾಯಿ ಆಯಿತು, ಎಲ್ಲನೂ ಬೆಂದಿದೆ. ಈಗ ಇದನ್ನು ನೋಡೋಣ, ಇಲ್ಲಿ ವೆಜಿಟೇಬಲ್ಸ್ ಏನಾಗಿದೆ ನೋಡೋಣ. ಆಯಿತು, ವೆಜಿಟೇಬಲ್ಸ್ ಆದರೂ ಕರೆಕ್ಟಾಗಿ ಬೆಂದಿದೆ ನೋಡಿ, ಎಲ್ಲ ವೆಜಿಟೇಬಲ್ ಬೆಂದ್ಕೊಂಡಿದೆ. ಈಗ ಇದಕ್ಕೆ ಈ ಬೇಳೆನ ಹಾಕೋದು. ಒಂದು ಕುದಿ ಬರಲಿ, ಬೇಳೆ ಜೊತೆಗೆ ವೆಜಿಟೇಬಲ್ಸ್ ಎಲ್ಲ ಒಂದು ಕುದಿ ಬರಲಿ. ಬಂದ ತಕ್ಷಣ ಅದಕ್ಕೆ ರುಬ್ಬಿಟ್ಟಿರೋ ಮಸಾಲೆನ ಹಾಕೋಣ. ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ನಾನು ವೆಜಿಟೇಬಲ್ ಬಾಯ್ಲ್ ಮಾಡುವಾಗ ಸ್ವಲ್ಪನೇ ನೀರು ಹಾಕಿದ್ದೆ, 1 ಲೋಟ. ಯಾಕೆ ಅಂತಂದರೆ ಬೇಳೆ ನೀರಷ್ಟು ಬರುತ್ತೆ. ಅದ್ರ ಜೊತೆಗೆ ಈ ಮಸಾಲೆನ ಹಾಕಿದಾಗ, ಈಗ ಮಸಾಲೆ ಹಾಕೋಣ, ಮಸಾಲೆ ಹಾಕಿದಾಗ ಸಹಿತ ಅದನ್ನು ತೊಳೆದು ಹಾಕಿದ ನೀರು ಸಹಿತ ಇದರಲ್ಲಿ ಬರುತ್ತೆ. ಆವಾಗ ತುಂಬ ನೀರಾಗುತ್ತೆ. ಅದಕ್ಕೆ ನಾನು ಮೊದಲು ವೆಜಿಟೇಬಲ್ಸ್ ಬಾಯ್ಲ್ ಮಾಡುವಾಗ ಸ್ವಲ್ಪ ಕಡಿಮೆನೇ ನೀರು ಹಾಕಿದ್ದೆ. ಈಗ ಇದನ್ನೆಲ್ಲ ತೊಳೆದು ಕ್ಲೀನಾಗಿ ನೀರು ಹಾಕೋಣ. ಈಗ ನಾವು ವೆಜಿಟೇಬಲ್ ಬಾಯ್ಲ್ ಮಾಡುವಾಗ ಸ್ವಲ್ಪನೇ ಉಪ್ಪು ಹಾಕಿತ್ತು. ಈಗ ಸಾರಿಗೆ ಬೇಕಾಗುವಷ್ಟು ಉಪ್ಪು ಹಾಕಬೇಕು. ಅರ್ಧ ಸ್ಪೂನ್ ಹಾಕಿದ್ವಿ, ಇನ್ನೊಂದು 1-1.5 ಸ್ಪೂನು ಉಪ್ಪು ಬೇಕಾಗುತ್ತೆ. ಕಡಿಮೆ ಆದರೆ ನೋಡಿ ಹಾಕ್ಕೊಳ್ಬೇಕು. ಅದರ ಜೊತೆಗೆ ನಾವು ಸ್ವಲ್ಪ ಬೆಲ್ಲನೂ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕಬೇಕು. ಕುದಿತಾ ಇರುವಾಗ ಈ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಟಿದ್ದನ್ನು ಇದಕ್ಕೆ ಹಾಕಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಇನ್ನೂ ಸ್ವಲ್ಪ ಕುದ್ದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಯಾಕೆಂದರೆ ಉದ್ದಿನಬೇಳೆ ಹಾಕಿದ್ದೆ, ಕಡಲೆಬೇಳೆ, ತೆಂಗಿನಕಾಯಿ ಎಲ್ಲ ಹಾಕಿದ್ದಿದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ. ಸ್ವಲ್ಪ ನೀರು ಹಾಕಿ ಇದನ್ನು ಈ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಯಾವುದೇ ರೀತಿ ಮಸಾಲೆ ಪುಡಿ ಮಾಡಿಟ್ಕೊಳ್ಳಲ್ಲ, ಪ್ರತಿದಿನ ಮಸಾಲೆ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಅದು ಅಡುಗೆನೂ ತುಂಬ ಚೆನ್ನಾಗಾಗುತ್ತೆ, ಹೆಲ್ತಿಗೂ ತುಂಬ ಒಳ್ಳೆಯದು. ಈಗ ನೋಡಿ ಕುದಿ ಬರ್ತಾ ಇದೆ. ಇದು ನೊರೆ ಹೋಗುವವರೆಗೂ ಇನ್ನೊಂದು 2 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ನಾವು ಫ್ರಿಜ್ನಲ್ಲಿ ತುಂಬ ಥರ ವೆಜಿಟೇಬಲ್ಸ್ ತಂದಿಟ್ಟಿರ್ತೀವಿ. ಅದನ್ನು ಯೂಸ್ ಮಾಡ್ತಾ ಮಾಡ್ತಾ 1-2 ಉಳ್ಕೊಂಡಿರ್ತವೆ. 1 ಗಜರಿನೋ, 2 ಬದನೆಕಾಯಿ, 1 ಪೊಟ್ಯಾಟೊ ಉಳಿದಿರುತ್ತೆ. ಅವನ್ನೆಲ್ಲ ಏನು ಮಾಡಬೇಕು ಅಂದರೆ ಈ ರೀತಿಯಾಗಿ ಯಾವ ವೆಜಿಟೇಬಲ್ ಇದ್ರೂ ಪರವಾಗಿಲ್ಲ, ನವಲ್ಕೋಲ್ ಇರ್ಬೋದು, ಹೀರೆಕಾಯಿ ಇರ್ಬೋದು, ಯಾವ ವೆಜಿಟೇಬಲ್ ಇದೆಯೋ ಎಲ್ಲ ವೆಜಿಟೇಬಲ್ ಹಾಕ್ಕೊಂಡು ಈ ರೀತಿ ಕೊಂಕಣಿ ಸ್ಟೈಲ್ ಕೊಳಂಬು ಮಾಡಿಬಿಟ್ರೆ ನಮ್ಮ ಫ್ರಿಜ್ಜು ಕ್ಲೀನ್ ಆಗುತ್ತೆ, ಅಡುಗೆನೂ ತುಂಬ ರುಚಿಯಾಗಿರುತ್ತೆ. ಈಗ ಇದು ಕುದೀತಾ ಇದೆ, ಚೆನ್ನಾಗಿ ಕುದ್ದಾಯಿತು. ಈ ನೊರೆ ಎಲ್ಲ ಹೋಗಿದೆ. ಯಾವಾಗಲೂ ನಾವು ಬೇಳೆ ಹುಳಿ ಮಾಡುವಾಗ
ಈ ನೊರೆ ಇರೋದನ್ನು, ಯಾಕಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ನೊರೆ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿ ಹೋಗಬೇಕು. ಇವರಿಗೆ ನಾವು ಬೇಳೆ ಹುಳಿನ ಕುದಿಸ್ಬೇಕಾಗುತ್ತೆ. ಈಗ ನಾವಲ್ಲಿ ಒಗ್ಗರಣೆಗೆ ಇಟ್ಟಿದ್ದೀನಿ, ತುಪ್ಪ ಹಾಕಿದ್ದಿದೆ, ತುಪ್ಪದ ಒಗ್ಗರಣೆ ಮಾಡೋಣ. ಮೊದಲಿಗೆ ಸಾಸಿವೆ ಚಟ್ಪಟ ಅಂತ, ಸ್ವಲ್ಪ ಜೀರಿಗೆ ಆದ ತಕ್ಷಣ ಇಂಗು, ಇದು ಒಣಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಇದನ್ನು ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಈ ಒಗ್ಗರಣೆನ ಕುದೀತಿರೋ ಹುಳಿಗೆ ಹಾಕಿಬಿಡಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಬಿಡ್ತೀನಿ. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ನೋಡಿ, ರುಚಿಯಾದ ಕೊಂಕಣಿ ಸ್ಟೈಲ್ ಕೊಳಂಬು ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.